ನಮಸ್ಕಾರ ಸ್ನೇಹಿತರೆ. ರಾಮಾಯಣದಲ್ಲಿ ರಾವಣನ ತಮ್ಮ ವಿಭೀಷಣನು ಶ್ರೀರಾಮನಿಗೆ ಸಹಾಯ ಮಾಡಿದ್ದು ನಮಗೆಲ್ಲ ಗೊತ್ತು. ಆದರೆ ರಾವಣನ ಲಂಕೆಯಲ್ಲೇ ಇದ್ದುಕೊಂಡು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಶ್ರೀರಾಮ ಮತ್ತು ಲಕ್ಷ್ಮಣನಿಗೆ ಸಹಾಯ ಮಾಡಿದ ವಿಭೀಷಣನ ಮಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಹೌದು, ಇವಳ ಹೆಸರು ಸುಲಕ್ಷಣ. ಕೆಲವು ಗ್ರಂಥಗಳಲ್ಲಿ ಇವಳನ್ನು ತ್ರಿಜಟೆಯ ತಂಗಿ ಎಂದು ಸಹ ಕರೆಯಲಾಗಿದೆ. ಇವಳು ಮಾಡಿದ ಒಂದು ರಹಸ್ಯ ಸಹಾಯ ಇಲ್ಲದಿದ್ದರೆ ಲಂಕಾ ಯುದ್ಧದಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಯುತ್ತಲೇ ಇರಲಿಲ್ಲ. ಹಾಗಾದರೆ ಏನಿದು ಅಪರೂಪದ ಕತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಲಂಕಾ ಯುದ್ಧ ಭೀಕರವಾಗಿ ನಡೆಯುತ್ತಿರುತ್ತದೆ. ರಾವಣನ ಮಗನಾದ ಮಹಾಪರಾಕ್ರಮಿ ಮೇಘನಾದನು ಯುದ್ಧ ಭೂಮಿಗೆ ಬರುತ್ತಾನೆ. ಅವನು ಮಾಯಾವಿ ಯುದ್ಧದಲ್ಲಿ ನಿಪುಣನಾಗಿದ್ದನು. ಯುದ್ಧದ ಮಧ್ಯೆ ಮೇಘನಾದನು ತನ್ನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾದ ನಾಗಪಾಶವನ್ನು ಪ್ರಯೋಗಿಸುತ್ತಾನೆ. ಈ ನಾಗಪಾಶ ಅಸ್ತ್ರಕ್ಕೆ ಶ್ರೀರಾಮ ಮತ್ತು ಲಕ್ಷ್ಮಣರು ಇಬ್ಬರೂ ಸಿಲುಕಿ ಪ್ರಜ್ಞೆ ಕಳೆದು ಮಲಗುತ್ತಾರೆ. ಇಡೀ ವಾನರ ಸೇನೆ ಮತ್ತು ಸುಗ್ರೀವ ಜಾಂಬವಂತರು ದಿಕ್ಕು ತೋಚದೆ ಕಣ್ಣೀರು ಹಾಕಲು ಪ್ರಾರಂಭಿಸುತ್ತಾರೆ. ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ನಾಗಪಾಶದ ಬಂಧನದಿಂದ ಮುಕ್ತಗೊಳಿಸುವುದು ಹೇಗೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ಇದೇ ಸಮಯದಲ್ಲಿ ಲಂಕೆಯ ಅರಮನೆಯಲ್ಲಿ ಕುಳಿತಿದ್ದ ರಾವಣನು ರಾಮ ಮತ್ತು ಲಕ್ಷ್ಮಣರು ಬಿದ್ದಿರುವುದನ್ನು ನೋಡಿ ಸಂಭ್ರಮಿಸುತ್ತಾನೆ. ಆದರೆ ವಿಭೀಷಣನ ಮಗಳಾದ ಸುಲಕ್ಷಣ ಶ್ರೀರಾಮನ ಪರಮ ಭಕ್ತೆಯಾಗಿದ್ದಳು. ಅವಳಿಗೆ ನಾಗಪಾಶವನ್ನು ಮುರಿಯುವ ರಹಸ್ಯ ಗೊತ್ತಿತ್ತು. ನಾಗಪಾಶವನ್ನು ಕೇವಲ ಪಕ್ಷಿರಾಜನಾದ ಗರುಡದೇವನು ಮಾತ್ರ ಮುರಿಯಬಲ್ಲವನಾಗಿದ್ದನು. ಆದರೆ ಲಂಕೆಯ ಕಾವಲು ದಟ್ಟವಾಗಿರುವುದರಿಂದ ಸುಲಕ್ಷಣೆಗೆ ನೇರವಾಗಿ ರಾಮನ ಸೇನೆಗೆ ಹೋಗಿ ಈ ವಿಷಯ ಹೇಳಲು ಸಾಧ್ಯವಿರಲಿಲ್ಲ. ಆಗ ಅವಳು ಒಂದು ಉಪಾಯವನ್ನು ಮಾಡುತ್ತಾಳೆ. ಅವಳು ವಾನರ ಸೇನೆಗೆ ಕೇಳಿಸುವಂತೆ ಒಂದು ರಹಸ್ಯ ಅಥವಾ ಒಗಟಿನ ರೂಪದಲ್ಲಿ ಜೋರಾಗಿ ಆಡಲು ಪ್ರಾರಂಭಿಸುತ್ತಾಳೆ. ಅವಳು ತನ್ನ ಹಾಡಿನಲ್ಲಿ ಸರ್ಪಗಳ ಶತ್ರು ಯಾರು, ಆಕಾಶದಲ್ಲಿ ಹಾರುವ ರಾಜ ಯಾರು, ಅವನನ್ನು ನೆನೆಯಿರಿ ಎಂದು ರಹಸ್ಯವಾಗಿ ಸಂದೇಶ ರವಾನಿಸುತ್ತಾಳೆ. ಯುದ್ಧ ಭೂಮಿಯಲ್ಲಿದ್ದ ಹನುಮಂತನಿಗೆ ಸುಲಕ್ಷಣ ಹೇಳುತ್ತಿರುವ ಒಗಟಿನ ಅರ್ಥ ತಕ್ಷಣವೇ ತಿಳಿಯುತ್ತದೆ. ಹನುಮಂತನು ತಕ್ಷಣವೇ ಮನಸ್ಸಿನಲ್ಲಿ ಪಕ್ಷಿರಾಜ ಗರುಡನನ್ನು ಪ್ರಾರ್ಥಿಸುತ್ತಾನೆ. ಹನುಮಂತನ ಭಕ್ತಿಗೆ ಒಲಿದು ಗರುಡದೇವನು ಯುದ್ಧ ಭೂಮಿಗೆ ಧಾವಿಸಿ ಬರುತ್ತಾನೆ. ಗರುಡನನ್ನು ನೋಡಿದ ತಕ್ಷಣ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಬಂಧಿಸಿದ್ದ ನಾಗರಾಜರು ಅಂದರೆ ಅವುಗಳು ಹೆದರಿ ಓಡಿ ಹೋಗುತ್ತವೆ. ರಾಮ ಲಕ್ಷ್ಮಣರು ಮತ್ತೆ ಪ್ರಾಣ ಪಡೆದು ಎದ್ದು ನಿಲ್ಲುತ್ತಾರೆ. ಗೆಳೆಯರೆ, ರಾವಣನ ಕೋಟೆಯ ಒಳಗಡೆ ಶತ್ರುಗಳ ಮಧ್ಯೆ ಇದ್ದುಕೊಂಡು ಧರ್ಮದ ಪರವಾಗಿ ನಿಂತು ಸಮಯ ಪ್ರಜ್ಞೆಯಿಂದ ರಾಮ ಲಕ್ಷ್ಮಣರ ಪ್ರಾಣ ಉಳಿಸಿದ ಸುಲಕ್ಷಣನ ತ್ಯಾಗ ಮತ್ತು ಬುದ್ಧಿವಂತಿಕೆ ನಿಜಕ್ಕೂ ಶ್ಲಾಘನೀಯ. ರಾಮಾಯಣದ ಈ ಅಪರೂಪದ ಪಾತ್ರದ ಬಗ್ಗೆ ನಿಮಗೆ ಏನೆನಿಸಿತು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.